ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕೆರೆಗರ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ಏನಪ್ಪ ಅಂತಂದ್ರೆ ನಾನು ಏನು ಹೇಳಿಕೊಡ್ಕೊಂತೀನಪ್ಪ ಅಂತಂದ್ರೆ 1,000 ಸಬ್ಸ್ಕ್ರೈಬರನ್ನು ಯಾವ ಥರ ನಾವು ಮಾಡಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದ್ರೆ ಕಂಪ್ಲೀಟ್ ಡೀಟೇಲನ್ನು ನಾನು ನಿಮ್ಮ ಮುಂದೆ ಏನಪ್ಪ ಅಂದ್ರೆ ನಾನು ನಿಮಗೆ ಹೇಳ್ಕೊಡೋಕೆ ಬಂದಿದ್ದೀನಿ. ಅದಕ್ಕಾಗಿ ಏನಪ್ಪ ಅಂದ್ರೆ ನೀವು ಒಂದು ಪ್ರೀತಿಯಿಂದ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮಗೆ ಒಂದು ಲೈಕ್ ಕೊಡೋದರೊಂದಿಗೆ ಏನಪ್ಪ ಅಂದ್ರೆ ನಮ್ಮ ಜೊತೆ ಏನಪ್ಪ ಅಂದ್ರೆ ಕೂಡಿ ಅಂತ ಹೇಳ್ತಾ, ಅದಾದ ನಂತರ ನಾವು ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಶಾರ್ಟ್ಸ್ ವಿಡಿಯೋನ ಯಾಕಪ್ಪ ಅಂದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ಸಬ್ಸ್ಕ್ರೈಬರ್ಗಳು ಅತಿ ಹೆಚ್ಚು ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಶಾರ್ಟ್ ವಿಡಿಯೋಗಳಲ್ಲಿ ಯಾಕೆ ಬರ್ತಾರೆ ಅನ್ನೋ ಕುರಿತಾಗಿ ಏನಪ್ಪ ಅಂದ್ರೆ ನಾನು ನಿಮ್ಗೆ ಸವಿಸ್ತಾರವಾಗಿ ಇವತ್ತು ಏನಪ್ಪ ನಿಮಗೆ ಹೇಳ್ಕೊಡ್ತೀನಿ. ಯಾಕಪ್ಪ ಅಂದ್ರೆ ಶಾರ್ಟ್ಸ್ ವಿಡಿಯೋ ಮೊದಲೇನಪ್ಪ ಇರ್ತೈತೆ ಅಂದರೆ ಸಬ್ಸ್ಕ್ರೈಬರ್ ಬಟನ್ ಇರುತ್ತೆ. ಅದಕ್ಕಾಗಿ ಏನಪ್ಪ ನಿಮ್ಮ ವಿಡಿಯೋ ಏನಾದರೂ ಚೆನ್ನಾಗಿ ಅನಿಸುತ್ತೆ ಅಂದರೆ ಏನು ಮಾಡ್ತಾರೆ, ಸೀದಾ ಡೈರೆಕ್ಟಾಗಿ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಶಾರ್ಟ್ ವಿಡಿಯೋನ ಅತಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋವಂಥ ಒಂದು ಏನಪ್ಪ ಅಂದ್ರೆ ಚಾನ್ಸಸ್ ಅತಿ ಹೆಚ್ಚಾಗಿರ್ತೈತಿ. ಯಾಕಪ್ಪ ಅಂತಂದ್ರೆ ಅದರಲ್ಲಿ ನೀವೇನಾದರೂ 15 ಸೆಕೆಂಡಿನ ವಿಡಿಯೋನ ಏನಾದರೂ ನೀವು ಅಪ್ಲೋಡ್ ಮಾಡಿದ್ರಪ್ಪ ಅಂತಂದ್ರೆ ಅದೇನಾಗುತ್ತಪ್ಪ ಅಂತಂದ್ರೆ ಸೇಮ್ ಆಗಿ ಎಕ್ಯುರೇಟಾಗಿ ಅವ್ರ ತಲೆಯಲ್ಲಿ ಕೂತ್ಬಿಡುತ್ತೆ, ಭಾರಿ ಮಾಡಿದಾನಪ್ಪ ಇವನು ಅನ್ನುವಂಥದ್ದು. ನೀವು ಲಾಂಗ್ ವಿಡಿಯೋನ ಮಾಡಿದ್ರೆ ಏನಪ್ಪ ಅಂದ್ರೆ 10ರಿಂದ 12 ನಿಮಿಷದ ವಿಡಿಯೋಗಳನ್ನು ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನು ಮಾಡೋದ್ರಿಂದ 10-12 ನಿಮಿಷದವರೆಗೆ ನೀವೇನಾದರೂ ಎಂಗೇಜ್ಮೆಂಟ್ ಆದ ವಿಡಿಯೋವನ್ನು ಹಾಕಿದ್ರಪ್ಪ ಅಂದ್ರೆ ಪರ್ಮನೆಂಟ್ ಆದ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬರ್ಗಳು ಸಿಗ್ತಾರೆ. ಅದು ಇಂಪಾರ್ಟೆಂಟ್, ಅದೇನಿಲ್ಲ ಅಂತಲ್ಲ. ಆದರೆ ಏನಪ್ಪ ಅಂದ್ರೆ ಶಾರ್ಟ್ ಟೈಮ್ನಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರನ್ನು ನಾವೇನು ಮಾಡ್ಬೋದಪ್ಪ ಅಂದ್ರೆ ಶಾರ್ಟ್ ವಿಡಿಯೋಗಳಲ್ಲಿ ನಾವು ಪಡಿಬೋದು. ಆದರೆ ಇನ್ನೊಂದು ಏನಪ್ಪ ಅಂತಂದ್ರೆ ಶಾರ್ಟ್ ವಿಡಿಯೋಗಳಲ್ಲಿ ನಾವು ಯಾವ ವಿಡಿಯೋಗೆ ರಿಮಿಕ್ಸ್ ಮಾಡಿ ವಿಡಿಯೋಗಳನ್ನು ಹಾಕ್ತೀವಲ್ಲ, ಆ ವಿಡಿಯೋವನ್ನು ಏನಪ್ಪ ಅಂದ್ರೆ ರನ್ ಆಗಂಗಿಲ್ಲ. ಅದನ್ನು ಯಾವ ಥರನಾಗಿ ರನ್ ಮಾಡಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಏನಪ್ಪ ಅಂದ್ರೆ ನಾನು ನಿಮ್ಗೆ ಇವತ್ತಿನ ಒಂದು ಇದರಲ್ಲಿ ಹೇಳಿಲ್ಲ ಅಂದ್ರೂ ಕೂಡ ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಇದನ್ನಾಗಿ ಹೇಳ್ತೀನಿ. ಖಂಡಿತವಾಗಿ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಮತ್ತು ಮುಂದಿನ ಒಂದು ವಿಷಯದ ಬಗ್ಗೆ ಏನಪ್ಪ ಅಂದ್ರೆ ನಾನು ಮಾತನಾಡ್ಲಿಕ್ಕೆ ಹೊಂಟೀನಿ. ನಾವು ಇನ್ನೊಂದು ಏನಪ್ಪ ಅಂತಂದ್ರೆ ಶಾರ್ಟ್ಸ್ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ ನಂತರ ಯೂಟ್ಯೂಬಿನ ದುನಿಯಾದಲ್ಲಿ ಕಾಲನ್ನು ಇಟ್ಟು ಕೂಡಲೇ ಏನಪ್ಪ ಅಂದ್ರೆ ನಮಗೆ ಫಸ್ಟಿಗೆ ಬರೋದೇನಪ್ಪ ಅಂದ್ರೆ ಸಂಬಂಧಿಕರ ಹೀಯಾಳಿಕೆ. ಏನಪ್ಪ ಅಂದ್ರೆ ನಮ್ಮನ್ನು ಹೀಯಾಳಿಸ್ತಾರೆ, ನೀವು ದೊಡ್ಡ ಯೂಟ್ಯೂಬರ್ ಆಗ್ಲಕ್ಕೆ ಹೊಂಟಾನ, ಏನು ದೊಡ್ಡ ಕುಣಿತಾನ ನೋಡಿ ಯಾವ ಥರನಾಗಿ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಹೇಳಿ ಏನಪ್ಪ ಅಂದ್ರೆ ಅವರು ನಿಮ್ಮ ಕಾಲು ಜಗ್ಗು ಅಂತ ಒಂದು ಕೆಲಸವನ್ನು ಮಾಡ್ತಾರೆ. ಅದು ಆಗಬಾರ್ದು ಅಂತಂದರೆ ಏನಪ್ಪ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನ ನಾವು ಗೌಪ್ಯವಾಗಿ ಇಡಬೇಕು. ಅದೊಂದು ಒಂದನೇದು. ಎರಡನೇದು ಏನಪ್ಪ ಅಂದ್ರೆ ನಮ್ಮ ಸಂಬಂಧಿಕರಿಗೆ ನಾವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ URL ಏನಾದರೂ ಕಳಿಸಿದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತಾರ ಅನ್ನೋದು ಏನಪ್ಪ ಅಂದ್ರೆ ನಿಮ್ಮ ಕನಸಿನ ಮಾತು. ಯಾಕಪ್ಪ ಅಂದರೆ ಯಾವ ಸಂಬಂಧಿಕರು ಏನಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ. ಅದು ಯಾಕೆ ಮಾಡ್ಕೋದಿಲ್ಲಪ್ಪ ಅಂತಂದ್ರೆ ನಾನು ನಿಮಗೆ ಒಂದು 2-3 ಗಿಮಿಕ್ ಮಾತುಗಳನ್ನ ಹೇಳ್ತೀನಿ ಅಂತ ನೀವೇನು ಬೇಜಾರು ಮಾಡ್ಕೋಬೇಡಿ. ಈ ಥರ ಹೇಳಬಾರ್ದು ಅಂತೇನಲ್ಲ, ಆದರೆ ಎಲ್ಲರೂ ಅದೇ ಥರ ಇರ್ತಾರಂತಲ್ಲ. ಆದರೆ 99% ಏನಪ್ಪ ಅಂತಂದ್ರೆ ಸಂಬಂಧಿಕರಲ್ಲಿ ಯಾವುದೇ ರೀತಿ ಆದ ಏನಪ್ಪ ಅಂದ್ರೆ ನಮ್ಮ ವಿಡಿಯೋಗಳನ್ನು ವಾಚ್ ಮಾಡೋದಿಲ್ಲ. ಅವ್ರು ಏನು ತಿಳ್ಕೊತಾರಪ್ಪ ಅಂತಂದ್ರೆ ನೋಡಿ ಇವನು ವಿಡಿಯೋ ಮಾಡ್ಲಕತ್ತ, ಲಾಭ ಆದರೆ ಅವನಿಗೆ ಆಕ್ಕತಿ, ನಮಗೇನು ಆಕತಿ, ಅವನ ವಿಡಿಯೋಗಳನ್ನು ನಾವು ಯಾಕೆ ನೋಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಕೂತು ಬಿಡುತ್ತೈತಿ. ಅದಕ್ಕಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ನಮ್ಮ ವಿಡಿಯೋಗಳನ್ನು ಬಂದ ಕೂಡಲೇ ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ 2-3 ಸೆಕೆಂಡ್ ನೋಡ್ತಾರೆ, ಸ್ಕಿಪ್ ಮಾಡಿಬಿಟ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ಹೊಳೆ ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ, ಸ್ಕಿಪ್ಪಿಂಗ್ ಏನು ಪರ್ಸೆಂಟೇಜ್ ಏನಿರುತ್ತಲ್ಲ ಅದೇನಾಗುತ್ತಪ್ಪ ಅಂದ್ರೆ ಹೆಚ್ಚಾಗ್ತಾ ಹೋಗಿಬಿಡ್ತಪ್ಪ ಅಂತಂದ್ರೆ ನಮ್ಮ ವಿಡಿಯೋಗಳನ್ನ ಯೂಟ್ಯೂಬ್ ಏನು ಮಾಡಲ್ಲಪ್ಪ ಅಂದ್ರೆ ಪ್ರಮೋಷನ್ ಮಾಡೋಂಗಿಲ್ಲ. ಪ್ರಮೋಷನ್ ಅಂದರೆ ಹೆಂಗಪ್ಪ ಅಂತಂದ್ರೆ ಅತಿ ಹೆಚ್ಚು ಜನರಿಗೆ ಅದು ಯೂಟ್ಯೂಬ್ ಕಳಿಸ್ಬೇಕಾಗಿರ್ತೈತಿ. ಅದೇನಪ್ಪ ಅಂದ್ರೆ ಕಳಿಸೋದಿಲ್ಲ. ಆಲ್ಗೋರಿದಮ್ ಹೇಳುತ್ತೆ, ಇಲ್ಲಪ್ಪ ಇವನು ಯೂಟ್ಯೂಬ್ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ದಮ್ಮಿಲ್ಲ, ನನ್ನ ಆಡಿಯನ್ಸ್ ಏನು ಮಾಡ್ತಾಯಿರಪ್ಪ ಅಂದ್ರೆ ಸ್ಕಿಪ್ ಮಾಡ್ತಾಯಿದ್ದಾರೆ, ಇವನಿಗೆ ಮತ್ತೊಬ್ಬರು ಜನರಿಗೆ ಕಳಿಸಿದರೆ ಏನಾಗುತ್ತಪ್ಪ ಅಂದ್ರೆ ಯೂಟ್ಯೂಬನ್ನು ಬಿಟ್ಟು ಹೋಗುವಂಥ ಚಾನ್ಸಸ್ ಇರ್ತೈತಿ. ನೋಡುವಂಥ ವ್ಯಕ್ತಿಗಳು ಅದನ್ನು ಬಿಟ್ಟು ಹೋಗಬಾರ್ದು ಅಂತಂದ್ರೆ ಯೂಟ್ಯೂಬ್ನವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಯಾವ ಥರ ಇಂಟ್ರೆಸ್ಟ್ ಇರುತ್ತಲ್ಲ ಆ ಥರನಾದ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಏನು ಮಾಡ್ತಾ ಇರ್ತಾರಪ್ಪ ಅಂದ್ರೆ ರೆಫರ್ ಮಾಡ್ತಾ ಇರ್ತಾರೆ. ಆ ಥರನಾಗಿ ಏನಪ್ಪ ಅಂದ್ರೆ ನಾವು ನಮ್ಮ ಆಡಿಯನ್ಸಿಗೆ ತಕ್ಕಂಥ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಬೇಕಾಗಿರ್ತೈತಿ. ಇನ್ನೊಂದು ಏನಪ್ಪ ಅಂದ್ರೆ ಶಾರ್ಟ್ ವಿಡಿಯೋಗಳು ಮತ್ತು ಲಾಂಗ್ ವಿಡಿಯೋಗಳನ್ನು ಯಾವ ಥರನಾಗಿ ಎಷ್ಟೆಷ್ಟಾಗಿ ನಾವು ಏನಪ್ಪ ಅಂದ್ರೆ
ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಳ್ಕೊಂಡಿದ್ದೀನಿ. ಏನಪ್ಪ ಅಂತಂದ್ರೆ ಲಾಂಗ್ ವಿಡಿಯೋವನ್ನು ಯಾವ ಥರ ಮಾಡಬೇಕಂದ್ರೆ ದಿನಕ್ಕೆ 1 ಅಥವಾ 2 ದಿನಕ್ಕೆ 1 ವಿಡಿಯೋನ ಏನಪ್ಪ ಅಂದರೆ ಕಂಪಲ್ಸರಿ ಆಗಿ ಏನಪ್ಪ ಅಂದರೆ ನಾವು ಅಪ್ಲೋಡ್ ಮಾಡಬೇಕು. ಅದರಿಂದ ಏನು ಬೆನಿಫಿಟ್ ಏನಪ್ಪ ಅಂತಂದ್ರೆ ಲಾಂಗ್ ವಿಡಿಯೋಗಳಿಗೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ವಾಚ್ ಓವರ್ ಬರುತ್ತೆ. ವಾಚ್ ಓವರ್ ಅತಿ ಹೆಚ್ಚು ಬರ್ತೈತಿ. ಅದರಿಂದ ಏನಪ್ಪ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಮಾನಿಟೈಸೇಷನ್ ಮಾಡೋದಕ್ಕೆ ಏನಪ್ಪ ಅಂದ್ರೆ ಭಾಳ ಅತಿ ಹೆಚ್ಚು ಹೆಲ್ಪ್ ಆಗುತ್ತೆ. ಇದರಲ್ಲಿ ಕೂಡ 2 ಥರ ಇದ್ದಾವೆ. ಏನಿಲ್ಲಪ್ಪ ನಾವು ಲಾಂಗ್ ವಿಡಿಯೋನ ಮಾಡೋದಿಲ್ಲಪ್ಪ ಅಂತಂದ್ರೂ ಕೂಡ ನಡೆಯುತ್ತೆ. ಲಾಂಗ್ ವಿಡಿಯೋನ ಮಾಡೋದಿಲ್ಲ, ನಾನು ಶಾರ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ನನ್ನ ಇದನ್ನು ಮಾನಿಟೈಸೇಷನ್ ಮಾಡ್ಕೋತೀನಿ ಅಂತಂದ್ರೆ 3 ಮಿಲಿಯನ್ ಏನಪ್ಪ ಅಂದ್ರೆ ವ್ಯೂಸನ್ನು 90 ದಿನಗಳಲ್ಲಿ ತರಬೇಕಾಗುತ್ತೆ. ಅದೇನು ದೊಡ್ಡದೇನಲ್ಲ. ಹಂಗೆ ನೋಡಿದರೆ ಏನಪ್ಪ ಅಂದ್ರೆ ಭಾಳ ದೊಡ್ಡದೇನಲ್ಲ. ಸಿಂಗಲ್ ಶಾರ್ಟಲ್ಲಿ ತರ್ಬೋದು. ಯಾಕಪ್ಪ ಅಂತಂದ್ರೆ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು 3 ದಿನದಲ್ಲಿ 2 ಲಕ್ಷ 3 ಲಕ್ಷ ಓಡಿರ್ತಕ್ಕಂಥ ವಿಡಿಯೋಗಳು ಕೂಡ ಏನಪ್ಪ ಅಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥವು ಇದ್ದಾವೆ. ನೀವು ಬೇಕಾದರೆ ತೆಗೆದು ನೋಡ್ಬೋದು. ನನ್ನ ಒಂದು ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ಆಯಿತು, ಇನ್ನೊಂದು ಏನಪ್ಪ ಪ್ರಕಾಶ್ ಲೀರಿಯನ್ಸ್ ಅಂತಕ್ಕಿಂತ 26 ಅಂತ ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ಏನಪ್ಪ ಅಂದರೆ ನೀವು ತೆಗೆದು ನೋಡ್ಬೋದು ಅಂತ ಹೇಳ್ತೀನಿ. ಅದಾದ ನಂತರ ನೆಕ್ಸ್ಟ್ ನಮ್ಮಲ್ಲಿ ಬರ್ತಕ್ಕಂಥದ್ದು ಶಾರ್ಟ್ಸ್ ವಿಡಿಯೋಗಳನ್ನು ನಾವು ಯಾವ ಥರನಾಗಿ ಅಪ್ಲೋಡ್ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದ್ರೆ ನಾವು ಟ್ಯಾಲಿ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಪ್ರಪ್ರಥಮವಾಗಿ ಶಾರ್ಟ್ಸ್ ವಿಡಿಯೋಗಳನ್ನು 3 ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. 3 ವಿಡಿಯೋಗಳನ್ನು ನಾವೇನಾದರೂ ಅಪ್ಲೋಡ್ ಮಾಡಿದ್ದೀವಪ್ಪ ಅಂದ್ರೆ ಒಂದು ಮುಂಜಾನೆ 8 ಗಂಟೆಗೆ, ಒಂದು 12 ಗಂಟೆಗೆ, ಒಂದು 4:15, 6 ಗಂಟೆಗೆ ಭಾಳ ಏನಪ್ಪ ಅಂದ್ರೆ ಲಾಸ್ಟ್ ಮಾಡ್ತೀನಪ್ಪ ಅಂದ್ರೆ 6 ಗಂಟೆ ಕೂಡ ಏನಪ್ಪ ಅಂದ್ರೆ ನೀವು ಚೆಕ್ ಮಾಡ್ಬೋದು. 6 ಗಂಟೆ ಮೇಲ್ಪಟ್ಟು ಏನಪ್ಪ ಅಂದ್ರೆ ನೀವು ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೂ ಆಡಿಯನ್ಸ್ ಬರೋದಿಲ್ಲ ಅಂತ ಹೇಳೋಂಗಿಲ್ಲ. ಆದರೆ ಏನಪ್ಪ ಅಂದ್ರೆ ಎವರೇಜ್ ಏನಾಗುತ್ತೆಪ್ಪ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಏನಪ್ಪ ಆ ಒಂದು ಸಮಯದಲ್ಲಿ ಏನಪ್ಪ ಅಂದ್ರೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿ ನಿಮ್ಮ ಯಾವ ಸಮಯದಲ್ಲಿ ನಿಮಗೆ ಆಡಿಯನ್ಸ್ ಜಾಸ್ತಿ ಸಿಗ್ತಾರೆ ಅಂತೇಳಿ ಅದನ್ನು ನೋಡಿ ಅದರ ಪ್ರಕಾರ ಏನಪ್ಪ ಅಂದ್ರೆ ನೀವು ಇದನ್ನು ಮಾಡಿ. ನಾನೀಗ ಜನಪದ ಹಾಡಿಗೆ ಏನಾದರೂ ನಾವು ಇದನ್ನು ಮಾಡ್ತಾಯಿದ್ದೀವಪ್ಪ ಅಂತಂದರೆ ಶಾರ್ಟ್ಸ್ ವಿಡಿಯೋಗಳನ್ನು ಮಾಡ್ತಾಯಿದ್ರೆ ಜನಪದ ವಿಡಿಯೋಗಳನ್ನು ಯಾರು ನೋಡ್ತಾರೆ? ಅತಿ ಹೆಚ್ಚು ದುಡಿಯೋರು ನೋಡ್ತಾರೆ. ನೀವೇನಾದರೂ 9 ಗಂಟೆಗೆ ಏನಾದರೂ ನೀವು ಅಪ್ಲೋಡ್ ಮಾಡಿದ್ರಿಪ್ಪ ಅಂತಂದ್ರೆ 9 ರಿಂದ 12 ಒಳಗೆ ಏನಾದರೂ ನೀವು ಅಪ್ಲೋಡ್ ಮಾಡಿದ್ರಿ ಅಂದರೆ ನಿಮ್ಮ ವಿಡಿಯೋ ಯಾವುದೇ ಕಾರಣಕ್ಕೂ ಓಡೋದಿಲ್ಲ. ಯಾಕೆ ಓಡೋದಿಲ್ಲಪ್ಪ ಅಂತಂದ್ರೆ 9 ಗಂಟೆಗೆ ಅವರು ದಗಕ್ಕೆ ಹೋಗ್ತಾರೆ, 2 ಗಂಟೆಗೆ ಊಟಕ್ಕೆ, 1-1:30 ಊಟಕ್ಕೆ ಬಿಡ್ತಾರೆ. ಗೆಸ್ ಮಾಡ್ಕೊಳ್ಳಿ, 1-1:30 ಊಟಕ್ಕೆ ಬಿಡುವಂಥ ಸಂದರ್ಭದಲ್ಲಿ ನೀವು ಏನಾದರೂ ವಿಡಿಯೋನ ಅಪ್ಲೋಡ್ ಮಾಡಿದ್ರಿಪ್ಪ ಅಂತಂದ್ರೆ ಅತಿ ಹೆಚ್ಚು ಓಡ್ತೈತಿ. ಯಾಕಂದ್ರೆ ಅವ್ರ ಕೈಯಾಗ ಆ ಸಮಯದಲ್ಲಿ ಫೋನ್ ಇರ್ತೈತಿ. ಅವ್ರು ಜಾನಪದ ಹಾಡುಗಳನ್ನು ಏನಪ್ಪ ಅಂದ್ರೆ ಅತಿ ಹೆಚ್ಚು ಇದನ್ನು ಮಾಡಿ ನೋಡ್ತಾರೆ. ಅಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ನಂತರ ನಾವು ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಶಾರ್ಟ್ಸ್ ವಿಡಿಯೋನ ಅನ್ಲಿಸ್ಟೆಡ್ನಲ್ಲಿ ಏನಪ್ಪ ಅಂದ್ರೆ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಯೂಟ್ಯೂಬ್ಗೆ ಏನಪ್ಪ ಮನವರಿಕೆ ಮಾಡಿಸ್ಕೊಡ್ಬೇಕಾಗುತ್ತೆ. ನಾವು ವಿಡಿಯೋನ ಏನಪ್ಪ ಅಂತಂದ್ರೆ ಜಾನಪದ ಅಭಿಮಾನಿಗಳಿಗೆ ಏನಪ್ಪ ಅಂದ್ರೆ ನಾವು ಕಳಿಸ್ಕೊಡ್ತಾ ಇದ್ದೀವಿ, ಇಲ್ಲ ಸಾಂಗ್ ಅಭಿಮಾನಿಗಳಿಗೆ ನಾವು ಇದನ್ನು ಮಾಡಿಕೊಡ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂದ್ರೆ ಮೊಬೈಲ್ ಇದನ್ನು ಏನು ಮಾಡ್ತಿದ್ದೀವಿ ಅಂದರೆ ಸೆಟ್ಟಿಂಗ್ಗಳ ಬಗ್ಗೆ ಏನಪ್ಪ ಅಂದ್ರೆ ಇದನ್ನು ಮಾಡಿಕೊಡ್ತಾ ಇದ್ದೀವಿ ಅಂತಂದ್ರೆ ಆ ಸಮಯಕ್ಕೆ ತಕ್ಕಂಗೆ ಏನಪ್ಪ ಅಂದ್ರೆ ನಾವು ವಿಡಿಯೋಗಳನ್ನು ಏನಪ್ಪ ಅಂದ್ರೆ ತಿಳಿಸ್ಕೊಡ್ಬೇಕಾಗುತ್ತೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಶಾರ್ಟ್ಸು ಟ್ರೆಂಡಿಂಗ್ ಜನಪದ ಟ್ರೆಂಡಿಂಗ್ ರೀಲ್ಸ ಶಾರ್ಟ್ಸ್ ಅಂತೇಳಿ ಏನಪ್ಪ ಅಂದರೆ ನಾವು ಹ್ಯಾಶ್ಟ್ಯಾಗ್ಗಳನ್ನು ಹಾಕ್ತೀವಲ್ಲ, ಆ ಹ್ಯಾಶ್ಟ್ಯಾಗ್ಗಳ ಅರ್ಥನೇ ಇದು. ಏನಪ್ಪ ಅಂದರೆ ಟ್ರೆಂಡಿಂಗ್ ಆಗಿರ್ತಕ್ಕಂಥ ಹ್ಯಾಶ್ಟ್ಯಾಗ್ಗಳನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ನಮ್ಮ ವಿಡಿಯೋಗಳಲ್ಲಿ ಅಪ್ಲೈ ಮಾಡ್ತೀವಿ. ಆ ಥರ ಏನಪ್ಪ ಅಂದ್ರೆ ನಾವು ಅಪ್ಲೈ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ ಯಾವುದೇ ರೀತಿಯಾದ ಏನಾಗಲ್ಲ, ಅತಿ ಹೆಚ್ಚು ವ್ಯೂಗಳನ್ನು ತಂದು ಕೊಡ್ತೈತಿ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದ್ರೆ ನಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಏನಪ್ಪ ಅಂದ್ರೆ ನಮ್ಮ ವಿಡಿಯೋಗಳ URL ಏನಪ್ಪ ಅಂದ್ರೆ ನಾವು ಜಾಸ್ತಿ ಆಗಲಿ ಅಥವಾ ಅತಿ ಕಡಿಮೆ ಹಾಕಿ ಬೇಡನಲ್ಲ, ಆದರೆ ಏನಪ್ಪ ಅಂದ್ರೆ ಅತಿ ಕಡಿಮೆ ಹಾಕಿ. ಯಾಕಪ್ಪ ಅಂದ್ರೆ ಅದರಿಂದನೂ ಕೂಡ ಏನಪ್ಪ ಅಂತಂದ್ರೆ ನಮ್ಮ ವಿಡಿಯೋಗಳು ಅತಿ ಕಡಿಮೆ ಓಡೋದು ಚಾನ್ಸಸ್ ಇರ್ತೈತಿ.
ಏನಪ್ಪ ಅಂದರೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಅನಿಸಿದರೆ, ಏನಪ್ಪ ಅಂದರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಏನಪ್ಪ ಅಂತಂದರೆ ಕಮೆಂಟ್ಸು ಮತ್ತು ಲೈಕನ್ನು ಹಾಕೋದ್ರೊಂದಿಗೆ ಏನಪ್ಪ ಅಂದರೆ ಕಮೆಂಟ್ಸ್ ಹಾಕಿ ನೀವು ತಿಳಿಸ್ಬೇಕು ಯಾವ ಥರನಾಗಿ ನಮಗೇನಪ್ಪ ಅಂದರೆ ಟಿಪ್ಸ್ ಬೇಕು ಅಂತೇಳಿ ತಿಳಿಸಿದ್ರಪ್ಪ ಅಂದ್ರೆ ಅದರ ತಕ್ಕಂಗೂ ಏನಪ್ಪ ಅಂದರೆ ವಿಡಿಯೋಗಳನ್ನು ಮಾಡಿ ನಾನು ಹಾಕ್ತೀನಿ. ಇಲ್ಲಪ್ಪ ಅಂತಂದ್ರೆ ನನ್ನ ವಾಟ್ಸಪ್ ಗ್ರೂಪ್ ಲಿಂಕನ್ನು ಏನು ಮಾಡಿರ್ತೀನಪ್ಪ ಅಂತಂದ್ರೆ ನಾನು ನನ್ನ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಕೂಡ ಏನಪ್ಪ ಅಂದ್ರೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.